ಮನುಷ್ಯರಿಗೆ ಮುಕುತಿ. ಮನುಷ್ಯರಿಗೆ ಮುಕ್ತಿಯಾಗಬೇಕಾಗಿತ್ತು ಅಂತಂದ್ರೆ, ಮುಕ್ತಿ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಗೊತ್ತದ ರೀ? ಮುಕ್ತಿ ಅಂದ ಕೂಡಲೇ ಆ ಗಾಡಿ ಮ್ಯಾಗ ಬರೆದಿರ್ತಾರೆ ನೋಡ್ರಿ, ಮುಕ್ತಿಯ ವಾಹನ ಮುಕ್ತಿ ಅಂತೇಳಿ ಬರೆದಿರ್ತಾರಲ್ಲ, ಓಂ ನಮಃ ಶಿವಾಯ ಹಾಕಿರ್ತಾರ ಮಂತ್ರ, ಹಿಂದ ಮುಂದೆ ಮಂದಿ ಹೋಗಿರ್ತಾರ, ಮಾಲಿ ಹಾಕಿರ್ತಾರಲ್ಲ ಮುಕ್ತಿ ವಾಹನ, ಅದ್ರಾಗ ಹೋಗ್ತಾರಲ್ರಿ, ಅದ ಅನ್ರಿ ಮುಕ್ತಿಗೆ ಹೋಗ್ತಾರನ್ರಿ ಅವ್ರಂತ ಹಿಂಗೆ ತಿಳ್ಕೊಂಡಿರಿ. ಸುಮ್ ಬರ್ದಿರ್ತಾರ ಅವನ್ನೆಲ್ಲ. ಕೆಲವೊಬ್ರು ಬರ್ದಿರ್ತಾರ ಮುಕ್ತಿ ಮಂದಿರ ಅಂತ ತಿಳ್ಕೊಂಡು, ಬರವಣಿಗೆ ಇಲ್ಲ ಅಷ್ಟೇ. ಅದರ ನಿಜವಾದ ಮುಕ್ತಿ ಯಾವುದು ಅಂತಂದ್ರೆ ಬಂಧನದಿಂದ ಬಿಡುಗಡೆಯಾಗುವುದು, ಸಂಸಾರದಿಂದ ಬಿಡುಗಡೆಯಾಗುವುದು, ಈ ದುಃಖದಿಂದ ಬಿಡುಗಡೆಯಾಗುವುದು. ಇದು ಯಾರಿಂದ ಸಾಧ್ಯದ ರೀ? ಈ ಮುಕ್ತಿ ಅಂತಕ್ಕಂಥದ್ದು, ಬಂಧನದ ಬಿಡುಗಡೆ ಅಂತಕ್ಕಂಥದ್ದು, ಅಥವಾ ಅಹಂ ಬ್ರಹ್ಮಾಸ್ಮಿ ವೃತ್ತಿಯ ಉತ್ಪತ್ತಿ ಅಂತಕ್ಕಂಥದ್ದು, ಇದು ಯಾರಿಂದ ಸಾಧ್ಯ ಅಂತಂದ್ರೆ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಅದ. ಇದನ್ನು ಜಗತ್ತಿನೊಳಗೆ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ, ಯಾರ ಕೈಯೊಳಗೂ ಇಲ್ಲ. ಮುಕ್ತಿ ಅಂತಂದ್ರೇನು? ಬಿಡುಗಡೆ. ಯಾವತ್ತೂ ಸುಖವನ್ನು ಅನುಭವಿಸೋದು. ಉದಾಹರಣೆಗೆ ಹೇಳ್ತೇನೆ, ನೀವೆಲ್ಲ ಸುಖ ಅನುಭವಿಸ್ತೀರಲ್ಲ, ಈ ಸುಖ ಇದು ಸಂಸಾರದ ಸುಖ. ನಿಜವಾದ ಸುಖ ಯಾವುದು ಅಂತಂದ್ರ ಅದು ಸದ್ಗುರುನಾಥನ ಅಮೃತ ಹಸ್ತದಿಂದ, ಲಿಂಗ ದೀಕ್ಷೆಯಿಂದ, ಮಂತ್ರ ದೀಕ್ಷೆಯಿಂದ ಕೊಡತಕ್ಕಂಥ ಸುಖ ಏನದಲ್ಲ, ಅದು ಶಾಶ್ವತವಾಗಿರತಕ್ಕಂಥ ಸುಖ. ಅಂದ್ರೆ ನಿನ್ನ ನೀನು ತಿಳಿದಾಗ ಈ ಸಂಸಾರದ ಸುಖ ಅಲ್ಲ. ಸದ್ಗುರುನಾಥ ಕೊಡತಕ್ಕಂಥದ್ದು ಯಾವುದು ಅಂತಂದ್ರ ಜೀವನ ಮುಕ್ತಿಯ ವಿಲಕ್ಷಣ ಆನಂದ. ಸತ್ತ ನಂತರ ಮುಕ್ತಿ ಅಲ್ಲ. ಮುಕ್ತಿ ಅಂತಂದ್ರ ಸಾವಿನ ನಂತರ ಸಿಗ್ತಕ್ಕಂಥದ್ದಲ್ಲ, ಇದ್ದಾಗನೇ ಸುಖವನ್ನು ಅನುಭವಿಸಬೇಕು. ಆ ಸುಖ ಯಾವುದು ಅಂತಂದ್ರೆ ನಿಜಗುಂಡ್ರು ಬರೀತಾರ ನೋಡ್ರಿ, ಸಾಕೆನಿಸದ ಸವೆಯದ ಬೇರೊಂದನ್ನು ಬೇಕೆನಿಸದ ಕಡೆಯೊಳು ಜೋಕೆ ಗುಂದದ ಸುಖವೇ ನಿಜ ಸುಖವೇ ನಿಖಿಳವೆನಿಸದೇಕ ಮುಖವಾಗಿರೆನ್ನುಳು. ಈ ಸುಖ ಹೆಂಗದ ಅಂತಂದ್ರ ಸಾಕನಿಸಿರಬಾರದು. ಆ ಮುಕ್ತಿಯ ಸುಖ ಏನದಲ್ಲ, ಮುಕ್ತಿ ಕಾಂತೆಯ ರತಿ ಸುಮ್ಮನಾಗುವುದೇ ಪರಯುಕ್ತಿಯರಿದು ಕೂಡುವರಿಗಲ್ಲದಿಂತು. ಆ ಮುಕ್ತಿಯ ಸುಖ ಸುಮ್ಮನ ಆಗಂಗಿಲ್ಲ, ಬಹಳಷ್ಟು ಪ್ರಯತ್ನ ಮಾಡಬೇಕು. ಯೋಗ್ಯವಾಗಿರತಕ್ಕಂಥ ಗುರುವಿಗೆ ಶರಣಾಗತಿಯಾಗಬೇಕು. ಆ ಗುರುವಿನ ಸೇವಾದಿಗಳನ್ನು ಮಾಡಬೇಕು. ಸೇವಾದಿಗಳನ್ನು ಮಾಡಿ ಗುರು ಪ್ರಸನ್ನ ಆಗಿ ಆ ದೀಕ್ಷೆಯನ್ನು ಕರುಣಿಸಿದ ನಂತರ ಜ್ಞಾನ ಆಯಿತು ಅಂತಂದ್ರೆ ಅದರ ನಂತರ ಸಿಗತಕ್ಕಂಥ ಸುಖ ಏನದಲ್ಲ, ಅದು ಆನಂದ ಏನದಲ್ಲ, ಅದು ಮುಕ್ತಿಯ ಆನಂದ, ಅದು ವಿಲಕ್ಷಣ ಆನಂದ. ಅದು ಸಿಗಬೇಕಾಗಿತ್ತು ಅಂತಂದ್ರೆ ನಾವೇನ್ಪಾ ಅಂತಂದ್ರೆ ಯೋಗ್ಯವಾಗಿರತಕ್ಕಂಥ ಗುರುವಿಗೆ ಶರಣಾಗತಿಯಾಗಬೇಕು. ಈಗ ನಾವು ಅನುಭವಿಸ್ತಕ್ಕಂಥ ಸುಖ ಇದು ಶಾಶ್ವತವಾದ ಸುಖ ಅಲ್ಲ, ಇದು ಸಾಕನ್ನಿಸ್ತದ. ಜಗತ್ತಿನಲ್ಲಿ ಯಾವುದೇ ಸುಖ ಇದ್ರೂ ಸಾಕನ್ನಿಸ್ತಾವ ನೋಡ್ರಿ. ಬೇಕಾದ ಅನುಭವಿಸಿದ ಸುಖ ಒಂದು ನಿಮಿಷದೊಳಗೆ ಸಾಕನ್ನಿಸ್ತದ. ಪಡೆವೆಡೆಯೊಳು ಮೊದಲತ್ಯಾಯಾಸ ನಡುವಿನಿ ತಿಹುದೆಲೆ ಸುಖಬಾ ಬಾಸ ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು ಸಿಡಿಮಿಡಿಯಾಗಳೆ ಮನಸ್ಸಿಂಗಹುದು. ಜಗತ್ತಿನ ಯಾವುದೇ ಸುಖವನ್ನ ಅನುಭವಿಸರಿ ಕ್ಷಣಾರ್ಧದೊಳಗೆ ಸಾಕನ್ನಿಸ್ತದ. ಆದ್ರೆ ಮುಕ್ತಿ ಸುಖ ಎಂದೂ ಸಾಕನ್ನಿಸಂಗಿಲ್ಲ. ಯಾಕಂದ್ರೆ ಅದು ಗುರು ಕೊಟ್ಟಿರತಕ್ಕಂಥದ್ದು, ಇದು ಭವಸಾಗರದಲ್ಲಿರ್ತಕ್ಕಂಥದ್ದು. ಈ ಸುಖ ಅಲ್ಲ, ಅದು ಎಂದೂ ಸಾಕನ್ಸಂಗಿಲ್ಲ. ಆ ಸುಖದ ಸರಿ ಸಮಾನವಾಗಿ ನಿಮಗೆ ಭಗವಂತ ಒಂದು ಸ್ಯಾಂಪಲ್ ಸುಖ ಕೊಟ್ಟಾನಂತ. ಆ ಸುಖವನ್ನ ನಾವು ಹುಡುಕಾಡಬೇಕು. ಅದನ್ನು ಹುಡುಕಾಡಕತ್ತೀವಿ, ಕರೆ ಸಿಗುವಲ್ತು ಎಲ್ಲರಿಗೂ. ಎಲ್ಲವನಾರೈದು ನೋಡಲಿಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ. ಅದರಿಂದ ನಾವೆಲ್ಲ ಸುಖವನ್ನ ಹೊರಗೆ ಹುಡುಕಾಡಕತ್ತೀವಿ. ಸುಖ ಹೊರಗಿಲ್ಲ, ನಮ್ಮಲ್ಲೆಲ್ಲ ಸುಖ ಹೊರಗೆ ಹುಡುಗಾಡ್ತೀವಿ, ಹೊರಗೆಂದು ಸುಖ ಸಿಗೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ವೃತ್ತಿ, ನಾನು ಬ್ರಹ್ಮಸ್ವರೂಪನಿದ್ದೇನೆ ಅಂತಕ್ಕಂಥ ಜ್ಞಾನಾನಂತರದ ಸುಖ ಏನದ, ಅದು
ಪರಮ ಶಾಂತಿಯ ಸುಖ. ಶಾಂಪಲ್ ಸುಖ ನಿಮಗೆ ಕೊಟ್ಟಾನ್ ದೇವ್ರ. ಯಾವ ವಸ್ತುಗಳ ಸಾಮೀಪ್ಯ ಇರದೇ ಇದ್ರೂ ನಿಮಗೆ ಸುಖವನ್ನು ಅನುಭವಿಸ್ತೀರಿ ನೀವು. ನೀವು ಅನುಭವಿಸುವ ಸುಖದಲ್ಲಿ ನೀವು ಗಳಿಸಿದ ದುಡ್ಡಿಲ್ಲ, ನೀವು ಗಳಿಸಿದ ಆಸ್ತಿ ನೆನಪಿಲ್ಲ, ನೀವು ಗಳಿಸಿದ ಬಂಗಾರದ ನೆನಪಿಲ್ಲ, ನಿಮ್ಮ ಮಕ್ಕಳಿಲ್ಲ, ಹೆಂಡತಿಲ್ಲ, ತಾಯಿ ಇಲ್ಲ, ತಂದಿಲ್ಲ, ಯಾರೂ ಇರೋದಿಲ್ಲ ಅಲ್ಲಿ, ನೀವು ಇರೋದಿಲ್ಲ. ಆದರೆ ಸುಖವನ್ನು ಮಾತ್ರ ನೀವು ಅನುಭವಿಸ್ತೀರಿ. ಅದು ಯಾವುದು ಗೊತ್ತದ ನಿಮಗ? ಯಾವುದು? ನಿದ್ರೆ. ನಿದ್ದೆ ಮಾಡ್ತೀರಿಲ್ಲ? ನಿದ್ದೆ ಮಾಡ್ತೀರಿ? ನಿದ್ರೆಯೊಳಗ ಸುಖ ಅದನೋ ದುಃಖ ಅದನೋ ಹೇಳ್ರಿ. ನಾನು ಏನದ ರೀ? ಸುಖ ಅದ, ಶಾಂತಿ ಅದ, ನೆಮ್ಮದಿ ಅದ. ಆ ಸುಖಕ್ಕೆ ಕಾರಣರು ಯಾರು ಹೇಳ್ರಿ. ನಾನು ನಿದ್ರೆಯಲ್ಲಿ ಸುಖವನ್ನು ಅನುಭವಿಸಿರಿ ನೀವೆಲ್ಲ. ಸ್ಪಷ್ಟ ಗೊತ್ತಾಗ್ತದೆ ನಿಮ್ಗೆ ನಿದ್ರೆಯಲ್ಲಿ ಸುಖ. ಎದ್ದು ಕೂಡಲೇ ನೀವು ಹೇಳ್ತೀರಿ ಏನು? ಅಥವಾ ಎಬ್ಸುವಾಗ ನಿದ್ರೆಯಿಂದ ನಿಮ್ಮನ್ನು ಎಬ್ಬಿಸಬೇಕಾದ್ರ ಅಷ್ಟು ಸರಳ ಎಳಂಗಿಲ್ಲ ನೀವು. ಸಣ್ಣ ಹುಡುಗರು ನೋಡಿರ್ಬೇಕಾದ್ರೆ ಹೇಳ್ರಿ ಹೇಳ್ರಿ ಅಂತಂದ್ರೆ ಹುಡುಗರು ನೆಬ್ಸಿದ್ರ ಅವಲ್ಲೇ ಉಯ್ 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 ಅಂದು ಮತ್ತಲ್ಲೇ ಜಕ್ಕೊಂಡು ಮಕ್ಕೋಬೇಕಂತಾವ್. ಯಾಕಂದ್ರೆ ಆ ಸುಖದಿಂದ ಹೊರಗೆ ಬರಾಕ ಒಲ್ಲಂತದ ಮನುಷ್ಯನಿಗೆ. ನೀವು ಹಂಗ ಸುಮ್ಮನೆ ನಿಮ್ಗಡೆ ಜವಾಬ್ದಾರಿ ಐತಿ, ಗಂಡ ಬೈತಾನು, ಲಗುಟ ಕಸ ಹೊಡಿಲಿಲ್ಲ, ರಂಗೋಲಿ ಹಾಕಲಿಲ್ಲ ಅಂದ್ರೆ ಓಣೇನವ್ರು ಬೇದಿಗಿದಾರ ಅಂತೇಳಿ ನೀವು ಹೇಳ್ತೀರಿ. ಬಿಟ್ರೆ ನೀವು ಸಂಜೆ ತಕ ಮಕ್ಕಳವ್ರೆ. ಯಾಕಂದ್ರೆ ಎದ್ದು ಬರ್ಬೇಕು ಅನ್ಸಂಗಿಲ್ಲ. ಯಾಕ್ರಿ? ಅಲ್ಲಿರ್ತಕ್ಕಂಥ ಸುಖಕ್ಕೆ ಕಾರಣ ಯಾರು? ಆ ಸುಖ ಯಾರದಂತೀರಿ? ಏನ್ ರೊಕ್ಕದ ಸುಖ? ಅದು ರೊಕ್ಕದಿಂದ ಸುಖ ಆಗ್ಯದ? ಇಲ್ಲ. ಆ ಆನಂದ ಯಾರ್ದು? ಬಂಗಾರ, ಆಸ್ತಿ, ಅಂತಸ್ತು, ಬೆಳ್ಳಿ, ಯಾವುದರಿಂದ? ಏನ್ ಗಂಡನ ಸುಖ, ಹೆಂಡತಿ ಸುಖ, ಮಕ್ಕಳ ಸುಖ, ಆನಂದ? ಅಲ್ಲ, ಯಾರು ಇಲ್ಲಲ್ಲಿ. ನಿದ್ರೆಗೆ ಹತ್ತಬೇಕಾದ್ರೆ ನೀ ಎಲ್ಲ ಬಿಡ್ಬೇಕು. ಫಸ್ಟ್ ಎಲ್ಲಾನು ಬಿಡ್ಬೇಕು. ನಿನ್ನ ಹೊಲ ಮರಿಬೇಕು, ನಿನ್ ಟ್ರೆಜರಾಗಿನ ರೊಕ್ಕ ಮರಿಬೇಕು, ನಿನ್ ಟ್ರೆಜರಾಗಿನ ಬಂಗಾರ ಮರಿಬೇಕಿಲ್ಲ. ಮತ್ತ ಮಗ್ಗಲದಾಗಿದ್ದ ಹೆಂಡತಿನೂ ಮರಿಬೇಕ, ಬಾಜು ಇದ್ದ ಮಕ್ಕಳಿಗೂ ಮರಿಬೇಕ, ಅವತ್ರನ್ನ ಬಿಡ್ಬೇಕು. ಎಲ್ಲಿ? ನಿದ್ದಿಗೆ ಹೋಗ್ಬೇಕಾದ್ರೆ ಹೆಂಗದ ನೋಡ್ರಿ. ಇದು ಪಕ್ಕ ತಿಳ್ಕೋರು. ಇದು ಬ್ರಹ್ಮಾನಂದದ ಅನುಭವದ ಶಾಂಪಲ್. ಇದು ಮುಕ್ತಿ ಸುಖದ ಶಾಂಪಲ್. ಈ ಸಾದಾ ನಿದ್ರೆಯೊಳಗಿನ ಸುಖವನ್ನ ಅನುಭವಿಸಬೇಕಾದ್ರ ರೊಕ್ಕ ಬಿಡಬೇಕು, ಹೊಲ ಬಿಡಬೇಕು, ಮನಿ ಬಿಡಬೇಕು, ಹೆಂಡತಿನ ಬಿಡಬೇಕು, ಮಕ್ಕಳ ಬಿಡಬೇಕು. ಎದಕ್ಕಿದು? ಬರೇ ಸಾದಾ ನಿದ್ದಿ ಸುಖ, ನಿದ್ದಿ ಆನಂದ ಅನುಭವಿಸಬೇಕಾದ್ರ. ಇನ್ನು ಶಾಶ್ವತ ಮುಕ್ತಿಯ ಆನಂದವನ್ನು ಅನುಭವಿಸಬೇಕಾದ್ರೆ ಏನು ಬಿಡಬೇಕು? ಎಷ್ಟು ಬಿಡಬೇಕು? ಶಾಶ್ವತವಾಗಿ ಅದನ್ನೆಲ್ಲ ಬಿಡಬೇಕು, ಮರಿಬೇಕು. ಎಲ್ಲಾನು ಮರ್ತ ಹೆಂಡತಿ ಮಕ್ಕಳು ಅಷ್ಟೇ ಅಲ್ಲ, ನಿನ್ನನ್ನು ನೀನು ಮರಿಬೇಕು. ನಾ ಕಲ್ಲಾಪ ಅನ್ಕೋತ ಮಾಡ್ಕೊಂಡ್ರ ನಿದ್ಯಾಪ ಹತ್ತತೇನೆ ಅಂದಾರ? ಇಲ್ಲ, ನೀ ಕಲ್ಲಾಪ ಅನ್ನೋದು ಮರಿಬೇಕು, ನಿನ್ನ ದೇಹ ಮರಿಬೇಕು. ಎಲ್ಲ ಮರೆತಾಗ ಏನು ಬರ್ತದಂದ್ರೆ ನಿದ್ದೆ ಹತ್ತದ, ಅನಕತಕ ಹತ್ತೋದಿಲ್ಲ. ಆ ನಿದ್ರೆಯೊಳಗೆ ನೋಡ್ರಿ ಯಾರು ಇಲ್ಲ. ಎಷ್ಟು ಆನಂದ 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 ಅಂತಂದ್ರೆ ಬಹುತೇಕ ಆ ಆನಂದದಂತ ಇನ್ನೊಂದು ಆನಂದ ಸುಖ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮಲ್ಕೊಂಡು ಹುಡುಗನ ಜಾಮೂನ್ ಮಾಡೇನಿ ಹೇಳಂದ್ರಿ ಒಲ್ಲಂತದದು. ಮಲ್ಕೊಂಡು ಹುಡುಗಗ ಬಜಿ ಮಾಡೇನಿ ಹೇಳ್ರಂದ್ರೆ ಎಳಂಗಿಲ್ಲ ಹುಡುಗರು. ನೀವು ಹೇಳಂಗಿಲ್ಲ, ವಲ್ಲ. ಯಾಕಂದ್ರೆ ಬಜಿಕಿತ ಸಿಹಿಯದ ಅದು. ಏನು? ಆ ಸುಖ ಜಾಮೂನ್ಕಿತ ಸಿಹಿಯದ. ಅದಕ್ಕೆ ಒಲ್ಲಂತೀರಿ. ಪರಮಾತ್ಮ ಅದನ್ನು ಯಾಕೆ ಕೊಟ್ಟಾನಂದ್ರ ಇದು ಶಾಂಪಲ್ ಸುಖ, ಜೀವನ್ಮುಕ್ತಿಯ ಆನಂದದ ಮುಕ್ತಿಯ ಸುಖದ ಶಾಂಪಲ್ ಸುಖ ಇದು. ಇನ್ನ ಶಾಂಪಲ್ ಅನ್ನ ಹಿಂಗದ, ಇನ್ನಿದ್ರದ್ದು ಒರಿಜಿನಲ್ ಅದಕ್ಕೇನಂತೀರಿ? ಶಾಂಪಲ್ ಬಿಟ್ಟು ಮತ್ತೊಂದಕ್ಕೆ ಟೋಕಪ್ ಅಂತೀರಿ, ರಕಮ್ ಅಂತೀರಿ. ಆ ಸುಖ ಹೆಂಗಿರ್ಬೇಕು? ಅದನ್ನು ಅನುಭವಿಸಬೇಕಾದ್ರೆ ಎಲ್ಲನೂ ನಾವು ಬಿಡಬೇಕು. ಅದನ್ನು ಯಾರು ಕೊಡ್ತಾರಂದ್ರ ಸದ್ಗುರು ಕೊಡ್ತಾನೆ ನೋಡ್ರಿ. ಜಗತ್ತಿನೊಳಗ ಇಂತಹ ಸುಖವನ್ನ ಸದ್ಗುರು ಬಿಟ್ರ ಇನ್ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾತ್ರ ಜಗತ್ತಿನಲ್ಲಿ ಸದ್ಗುರು ದೊಡ್ಡವ ಅಂತ ಅದಕ್ಕೆ ಬರೋದು. ನಗುರೋರಧಿಕಂ 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 ಇತಿ ಶಾಸನಾತ್. ಇದು ಶಾಸನ. ಏನು ಶಾಸನ? ಜಗತ್ತಿನಲ್ಲಿ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಇವ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ನಾನು, ಹೇಳ್ತೀರಿ?
ಏನ್ರಿ ಸ್ವಾಮಿ ನಿಮ್ಮನ್ನೇನು ಪ್ರವಚನ ಹೇಳಕ್ಕೆ ಕರ್ಸತ್ತೇವ, ಪ್ರಶ್ನೆ ಕೇಳಕ್ಕೆ ಕರ್ಸತ್ತೇವ? ಹೌದಿಲ್ರಿ? ಶಾಲ್ಯಾಗ ಒಂದು ಹುಡುಗನ ಸರ್ ಪ್ರಶ್ನೆ ಕೇಳಿದ್ರಂತ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕೇಳಿದ್ರಂತ ಸರ್. ಅಂದ್ರೆ ಇದರ ಅರ್ಥ ಗೊತ್ತಾಕತ್ಲ ನಿಮ್ಗೆ? ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಆಕಳ ಕರ್ಗ ಇದ್ರೆ ಹಾಲು ಕರ್ಗ ಇರ್ತಾವ ಏನು? ಪ್ರಶ್ನೆ ಇದು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಒಬ್ಬ ಹುಡುಗ ಸರ್ಗೆ ನಾ ಹೇಳ್ತೇನ್ರಿ ಅಂದ, ಕೈ ಮಾಡದ. ಹಾ ಹೇಳಪ್ಪ. ಎದ್ದು ನಿಂತ. ಸರ್ ಆಕಳು ಕಪ್ಪಾದ್ರೆ ಹಾಲು ಕಪ್ಪರಿ ಅಂದವ. ಅದ್ಯಾಂಗೋ ಅಂದ್ರಿ ಅವರು. ಆಕಳ ಕರ್ಗಿದ್ರ ಕಪ್ಪಿದ್ರ ಹಾಲಂಗ್ ಕಪ್ಪಿರ್ತಾವೋ ಅಂತ ಸರ್ ಕೇಳಿದಾಗ ಅವ ಹೇಳ್ದ, ಹುಡುಗ ಇಲ್ರಿ ಸರ್, ನಮ್ಮ ಮನ್ಯಾಗ ಒಂದು ಆಕಳ ಅದರಿ, ಅದ ಕಪ್ಪ ಅದರಿ, ಮತ್ತದ ಒಂದು ಕಪ್ಪ ಹಿಂಡ್ತತ್ರಿ ಆಕಳ. ನಿಮಗೆ ತಿಳಿತು? ಆಕಳು ಕಪ್ಪ ಐತ್ರಿ ಅಂದ್ರೆ ಕರ್ಗಣ ಐತಿ, ಅದು ಹಿಂಡುದು ಒಂದು ಕಪ್ಪ ಹಾಲು ಹಿಂಡತತ್ರಿ. ಆಕಳು ಕಪ್ಪ ಹಾಲು ಕಪ್ಪ ಅಂದವ. ಅದನ್ನ ಕೇಳಿ ಹುಡುಗರು ಗಪ್ಪ ಕೂತ್ರ ಅವರು, ಏನೂ ಅನ್ನಲಿಲ್ಲ ಅವರು. ಏನ್ ಪ್ರಶ್ನೆ ಅಂತಂದ್ರೆ, ಗುರು ದೊಡ್ಡವು, ನೀವು ನಂಬಿದ ದೇವ್ರು ದೊಡ್ಡವು. ಯಾರು ದೊಡ್ಡವ್ರಂತೀರಿ? ಗುರುವಿನ ದೇವ್ರು ಹುಟ್ಟಿಸಾನೋ ದೇವ್ರನ್ನ ಗುರು ಹುಟ್ಟಿಸಾನೋ? ಹಿಂಗ ತಳಕ್ ಮಳಕ್ ಹಾಕಿದ್ರೆ ಹೆಂಗೆ ಕೇಳ್ಬೇಕು ಸ್ವಾಮಿ? ನಾವು ಏನು ಹೇಳ್ಬೇಕು? ಜಗತ್ತಿನೊಳಗ ನೀವು ಅನ್ಬಹುದು ದೇವರು ದೊಡ್ಡವಂತ ಅನ್ಬಹುದು, ಅಥವಾ ಈ ವಿಷಯವನ್ನು ಕೇಳಿ ಗುರು ದೊಡ್ಡವಂತ ಅನ್ಬಹುದು. ಆದ್ರೆ ಜಗತ್ತಿನೊಳಗ ಎಲ್ಲದರಕ್ಕಿಂತಲೂ ದೊಡ್ಡವ್ರು ಯಾರು ಅಂತಂದ್ರ ಗುರು. ಯಾಕಂದ್ರ ದೇವರ ನಿಮ್ಮನ್ನ ಬಂಧನಕ್ಕೆ ತರ್ತಾನ್ರಿ. ಜೈಲಿಗೆ ಹಾಕವ ದೊಡ್ಡವು, ಜೈಲಿನಿಂದ ಬಿಡುಗಡೆ ಮಾಡವ ದೊಡ್ಡವು. ಯಾರು ದೊಡ್ಡವ್ರಂತೀರಿ? ಜೈಲಿಗೆ ಹಾಕಿ ಶಿಕ್ಷಾ ಕೊಡವ ದೊಡ್ಡವು, ಜೈಲಿನಿಂದ ಶಿಕ್ಷೆಯನ್ನು ಮುಕ್ತನನ್ನಾಗಿ ಮಾಡವ ದೊಡ್ಡವು. ದೇವ್ರಂತಂದ್ರ ಈ ಸಂಸಾರಕ್ಕೆ ನಿಮ್ಮನ್ನು ಕಳಿಸ್ತಾನ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಕಲುದುಸ್ತಾರೆ ಪಾಹಿ ಮುರಾರೆ ಕೃಪಯಾ ಪಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪರಮಾತ್ಮ ನಿಮ್ಮನ್ನಿಲ್ಲಿ ಹುಟ್ಟಿಸಿ ಏನ್ ಮಾಡ್ತಾನಂದ್ರ, ಹುಟ್ಟಿಸ್ತಾನ ಮತ್ತು ನಿಮ್ಮನ್ನು ಸಾಯಿಸ್ತಾನ ನಿಮ್ಮ ಕರ್ಮಕ್ಕನುಸಾರವಾಗಿ. ಆದ್ರೆ ಪರಮಾತ್ಮ ಕಿಂತಲೂ ದೊಡ್ಡವ. ಗುರು ಹಂಗಲ್ಲ. ನಿಮ್ಮನ್ನ ಹೆಂಗಂತಂದ್ರ ನಿಮ್ಮ ಕರ್ಮವನ್ನೇ ನಾಶ ಮಾಡಿಬಿಡ್ತಾನ ಮೊದಲವ. ನಿಮಗ ಹುಟ್ಟಾಕ ಭವಕ್ಕ ಬೀಜ ಅನ್ನೋದೇನದ ನೋಡ್ರಿ, ಆ ಬೀಜನ ನಾಶ ಮಾಡ್ತಾನ ಮೊದಲವ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಶ್ಚಾತ್ ಕುರುತೆ ಅರ್ಜುನ. ಈ ಜನ್ಮಕ್ಕೆ ಕಾರಣ ಆಗಿರತಕ್ಕಂಥ ಕರ್ಮಗಳೇನದಾವಲ್ಲ, ಜನ್ಮಕ್ಕೆ ಕಾರಣವಾಗಿರತಕ್ಕಂಥ ಕರ್ಮಗಳನ್ನ ಜ್ಞಾನವೆಂಬ ಅಗ್ನಿಯಿಂದ ಅವುಗಳನ್ನು ನಾಶ ಮಾಡಿಬಿಡ್ತಾನೆ. ಯಾರು? ಸದ್ಗುರುನಾಥ. ಒಂದ್ಸಾರಿ ಯೋಗ ವಾಸಿಷ್ಠದಲ್ಲಿ ಬರೀತಾರೆ ಶ್ರೀರಾಮಚಂದ್ರನ ಪ್ರಸಂಗವನ್ನ. ಶ್ರೀರಾಮಚಂದ್ರ ಅದನ್ನ ಕನ್ನಡದಲ್ಲಿ ನಿಜಗುಂಡ್ರು ಭಾಳ ಚಂದ ಬರೆದಿದ್ದಾರೆ. ಪರಮಾರ್ಥ ಗೀತೆಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಅಂದ್ರೆ ಕನ್ನಡದಲ್ಲಿ ಬರೆದಿದ್ದಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಶ್ರೇಷ್ಠವಾಗಿರತಕ್ಕಂಥ ಒಂದು ಅವತಾರಿ ಪುರುಷ ಶ್ರೀರಾಮಚಂದ್ರ ವಶಿಷ್ಠ ಮಹರ್ಷಿಗಳ ಹತ್ತಿರ ಬಂದು ನಮಸ್ಕಾರ ಮಾಡಿದ. ಶ್ರೀರಾಮಚಂದ್ರ ಅವರ ಗುರುಕುಲಕ್ಕೆ ಆಶ್ರಮಕ್ಕೆ ಬಂದು ವಶಿಷ್ಠ ಮಹರ್ಷಿಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಎದ್ದು ನಿಂತ. ಯಾರು? ಶ್ರೀರಾಮಚಂದ್ರ. ವಶಿಷ್ಠ ಮಹರ್ಷಿಗಳು ಒಂದು ಮಾತು ಕೇಳಿದ್ರು. ಏನಂತಂದ್ರ, ಯಾರಪ್ಪ ನೀನು? ನೀವು ಪರಿಚಯ ಇಲ್ಲದ ವ್ಯಕ್ತಿ ನಿಮ್ಮ ಹತ್ತಕ್ಕೆ ಬಂದ ಅಂತಂದ್ರೆ ನೀವು ಕೇಳ್ತಿರಲ್ಲ ಯಾರು ನೀನು ಅಂತೇಳಿ, ಕೇಳ್ತಿರಿಲ್ಲ? ಹಂಗ ವಶಿಷ್ಠ ಮಹರ್ಷಿಗಳು ಕೇಳಿದ್ರು, ಯಾರು ನೀನು ಅಂತ ಕೇಳಿದರು. ಆಗ ಶ್ರೀರಾಮಚಂದ್ರಂದ, ನಾನು ಯಾರನ್ನೋದು ಈ ಗುರುಗಳಿಗೆ ಪರಿಚಯ ಇಲ್ಲ. ಈ ದೇಶದ ರಾಜ ನಮ್ಮಪ್ಪ, ನಮ್ಮ ತಂದೆ ಈ ದೇಶದ ರಾಜ ದಶರಥ ಮಹಾರಾಜ, ಅವನ ಮಗ ನಾನು ಪ್ರಭು ಶ್ರೀರಾಮಚಂದ್ರ. ಎಲ್ಲರಿಗೂ ಗೊತ್ತದ, ಇಲ್ಲೇ ನಮ್ಮ ಸಮೀಪ ಇದ್ದ ನಾ ಯಾರು? ಯುವರಾಜ ಪ್ರಭು ಶ್ರೀರಾಮಚಂದ್ರ. ನನ್ನ ಹೆಸರು ಗೊತ್ತಿಲ್ಲೇನು ಇವರಿಗೆ ಅಂತ ತಿಳ್ಕೊಂಡು ಮನಸ್ಸಿನಾಗ ಅಂದ, ಗೊತ್ತರ ಇರ್ಲಿ ಬಿಟ್ಟರ ಬಿರ್ಲಿ, ಹೇಳಿದ್ರೆ ನಮ್ಮದೇನ ಗಂಟು ಹೋಗ್ತದ ಅಂದವ. ನೀ ಯಾರು ಅಂತ ಕೇಳ್ಯಾನ. ಆಯ್ತಂತ ತಿಳ್ಕೊಂಡು ನಮಸ್ಕಾರ ಮಾಡಿ, ಯಪ್ಪ ಗುರುದೇವ ಶ್ರೀರಾಮಚಂದ್ರ ನಾನು ಅಂತಂದ. ಏನಂದ್ರೆ, ನೀ ಯಾರು ಅಂತ ಕೇಳಿದಾಗ ನಾನು ಶ್ರೀರಾಮಚಂದ್ರ ಅಂತಂದ. ಗುರುಗಳೇನಂದ್ರು ಅಂತಂದ್ರ, ತಮ್ಮ ನಿನ್ ತಲೆ ಬರೋಬರಿ ಅದ ಅಂದ್ರು. ಯಾಕ್ರಿ?
ಯಾಕ್ರಿ ನಾನೇನು ಹುಚ್ಚು ಮಾಡಿರಿ ನನ್ನ? ಇಲ್ಲೋ, ನಾನು ಕೇಳು ಪ್ರಶ್ನೆ ಬೇರೆ ಆಯಿತು, ನೀನು ಕೊಡು ಉತ್ತರ ಬೇರೆ ಆಯಿತು, ಅದಕ್ಕೆ ನಾನು ಕೇಳೀನಿ ಅಂದ್ರು. ಅವಂದ ಏನ್ ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿನಿ ನಾನು. ಏನ್ ಕೇಳಿರಿ ನೀವು? ನೀನು ಯಾರು ಅಂತ ಕೇಳಿದ್ರಿ, ನಾನು ಶ್ರೀರಾಮಚಂದ್ರ ಅಂತ ಹೇಳಿನಿ, ಏನ್ ಪರಕದ ಅಂತಂದಾಗ ಗುರುಗಳು ಹೇಳಿದರು, ಮೂರ್ಖ. ವಶಿಷ್ಠ ಮಹರ್ಷಿಗಳು ರಾಮನಿಗಂತರ, ಮೂರ್ಖ, ನಿನ್ನ ಉತ್ತರ ಯಾವ ಪ್ರಶ್ನೆಗೆ ಸಮಂಜಸ ಆಗುತ್ತದ ನೀನ ವಿಚಾರ ಮಾಡು. ನೀ ಏನ್ ಹೇಳ್ತಿ ಉತ್ತರ? ಶ್ರೀರಾಮಚಂದ್ರ ಅಂತ ಹೇಳ್ತಿ. ನಾನು ಕೇಳಿದ್ದೇನು, ನೀನು ಯಾರು, ನಿನ್ನ ಹೆಸರೇನು ಅಂತ ನಾ ಕೇಳಿದ್ರ ನೀ ಏನ್ ಹೇಳ್ಬೇಕು? ಶ್ರೀರಾಮಚಂದ್ರ ಅಂತ ಹೇಳ್ಬೇಕು. ನಾ ಏನ್ ನಿನ್ನ ಹೆಸರು ಕೇಳಿನೀಗ, ನಿನ್ನ ಹೆಸರೇನು ಅಂತ ನಾ ಕೇಳಿನೇನು? ಕೇಳಿಲ್ಲ. ಮತ್ತೆ ನಾ ಕೇಳಿದ್ದೇನು, ನೀನು ಯಾರು? ಅವ ಅಂದ, ಏನಪ್ಪ ಮತ್ತಿದೇನು ಬೇರೆ ಬೇರೆ ಕಾಣಕೈತಿಲ್ಲ ಅಂದವ. ಮತ್ತೆ ಇನ್ನೇನು ಹೇಳ್ಬೇಕು ಇವ್ರಿಗೆ ನನ್ನ ಪರಿಚಯ ಅಂತ ತಿಳ್ಕೊಂಡ ಅವ ಮತ್ತೇನಂದ್ರೆ ನನ್ನ ಪರಿಚಯ ಆಗೋದ, ನಮ್ಮಪ್ಪ ದೊಡ್ಡ ರಾಜ ಅದನ, ಅಯೋಧ್ಯಾಪತಿ ಅದನ, ನಮ್ಮ ಅಪ್ಪಂದರ ಹೇಳಿದ್ರೆ ಗೊತ್ತಾಗ್ತದ ಗುರುಗಳಿಗೆ ಅಂತ ತಿಳ್ಕೊಂಡು ಕೈ ಮುಗಿದು ಮತ್ತೊಂದು ಮಾತು ಹೇಳಿದೆ, ಯಪ್ಪ ರೀ, ನಾನು ಅಯೋಧ್ಯ ರಾಜ್ಯದ ರಾಜ, ದಶರಥ ರಾಜನ ಮಗ ರೀ ನಾನು. ಗುರುಗಳಂದರು, ನೀ ಯಾರ ಮಗ ಅಂತ ಕೇಳಿ ನಾನು ನಿನ್ನ? ನೀ ಯಾರ ಮಗ ಅಂತ ಕೇಳಿದರೆ ನಾನು ದಶರಥ ರಾಜನ ಮಗ ಅಂತ ಹೇಳು. ನೀ ಯಾರ ಮಗ ಅಂತ ನಾನು ನಿನ್ನ ಕೇಳಿಲ್ಲ. ನನ್ನ ಪ್ರಶ್ನೆ ಏನು, ನೀನು ಯಾರು? ಅವಂದ, ಇದು ಬರೋಬರಿನ ಕಾಣ್ತದೋ ಏನು? ಗುರುಗಳು ತಲೆ ಬರೋಬರಿಲ್ಲೋ ಏನು? ನನ್ನ ತಲೆ ಬರೋಬರಿಲ್ಲೋ ಏನು? ನನಗೆ ತಿಳಿವಲ್ತೋ ಏನು? ಅವ್ರಿಗೆ ಸುಧಾರಿಸುವಲ್ತೋ ಅಂಥೇಳಿ ಮತ್ತೇನಂದ ಅಂತಂದ್ರೆ, ಈ ದೇಶದ ಯುವರಾಜ ಅಂತ ಪರಿಚಯ ಮಾಡ್ಕೋಬೇಕಂತ. ನಾನು ಈ ದೇಶದ ರಾಜ ರೀ, ಈ ದೇಶದ ಯುವರಾಜ. ಗುರುಗಳಂದ್ರು, ನೀ ಯಾವ ದೇಶದ ರಾಜ ಅಂತ ಕೇಳಿ ನಾನು? ನನ್ನ ಪ್ರಶ್ನೆ ಅದಲ್ಲ, ನೀನು ಯಾರು? ಅವ ಅಂದ, ಏನು ಮಾತಾಡ್ಲೋ ಬೇಡ ಅಂದವ, ಉತ್ತರ ಕೊಡ್ಲೋ ಬೇಡ, ಏನ್ ಹೇಳ್ತಿ ಹೇಳು ಅಂತಂದಾಗ ಮತ್ತವಂದ, ನಾನು ಹೆಂತಿದರಾಟ ಪರಿಚಯ ಹೇಳಿದ್ರೆ ಗೊತ್ತಾಗಬಹುದು ಅಂತ ತಿಳ್ಕೊಂಡೆ. ನಾರಿಯಪ್ಪ, ನಾ ಸೀತಾಪತಿ, ಸೀತಾನ ಗಂಡ್ರಿ ಅಂತಂದಾಗ ಗುರುಗಳಂದ್ರು, ನೀ ಯಾರ ಗಂಡ ಅಂತ ಕೇಳಿ ನಾನು ನಿನ್ನ? ನೀ ಯಾರ ಗಂಡ, ನೀ ಯಾರ ಮಗ ನಾ ಕೇಳಿಲ್ಲ. ನೀ ಯಾವ ದೇಶದ ರಾಜ ಅಂತ ನಾ ಕೇಳಿಲ್ಲ. ನಾ ಕೇಳಿದ್ದೇನು, ನೀನು ಯಾರು? ಅವ ಅಂದ, ಇದೇನೋ ಗದ್ಲು ಬೀಳುವಂಕ ಅಂತದ, ಇದು ನನಗೆ ಗೊತ್ತಿಲ್ಲ ಅಂತ ನಮಸ್ಕಾರ ಮಾಡಿಬಿಟ್ರೆ ಸಾಕಂತ ತಿಳ್ಕೊಂಡು ಏನು ದೂರ ಕಂಬದ ತೆಕ್ಕ ನಿಂತಿದ್ದ, ಓಡಿ ಬಂದ, ದೀರ್ಘ ದಂಡ ನಮಸ್ಕಾರ ಮಾಡಿ, ಯಪ್ಪ ನನಗೆ ಇಲ್ಲಿ ತಕ ನಾ ಯಾರನ್ನೋದು ಗೊತ್ತೇ ಆಗಿಲ್ಲ, ನಾನು ಯಾರನ್ನೋದು ನೀನ ತಿಳಿಸು ಅಂತ ತಿಳ್ಕೊಂಡು ದೀರ್ಘ ದಂಡ ನಮಸ್ಕಾರ ಹಾಕಿದಾಗ ವಶಿಷ್ಠ ಮಹರ್ಷಿಗಳು ಹೇಳಿದ್ರು, ಶ್ರೀ ಗುರುವಿಗೆ ಶಿಷ್ಯನು ಪೊಡಮಟ್ಟು, ರಾಗಮ್ಮಿಗೆ ಭಕ್ತಿಯಳವಟ್ಟು, ತನ್ನ ನಿಜ ಸ್ಥಿತಿ ತಾನೇನೆಂದು ಮುಣ್ಣಿನ ಪರಿಭವ ಎಂತಾಯ್ತೆಂದು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ ವಿಷಯ ಮಲ್ಲೆಂದು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರ್ಕೊಂಡು ಬರ್ತಾರೆ ಪರಮಾರ್ಥ ಗೀತೆಯೊಳಗೆ. ಏನಂತಂದ್ರ, ನೀ ಯಾರು ಅನ್ನೋದು ನಿನಗೆ ಇನ್ನೂ ತಕ್ಕ ಗೊತ್ತಾಗಿಲ್ಲ, ಗೊತ್ತು ಮಾಡ್ತಾನ ಬಾ ಅಂತ ತಿಳ್ಕೊಂಡ ಪರಮಾರ್ಥ ಗೀತೆಯನ್ನ ಉಪದೇಶ ಮಾಡಿದರು. ಆಗ ಶ್ರೀರಾಮಚಂದ್ರನಿಗೆ ಗೊತ್ತಾಯಿತು ನಾನು ಯಾರು ಅಂತ ತಿಳ್ಕೊಂಡು. ಅರ್ಜುನನಿಗೆ ಯುದ್ಧ ಮಾಡಕ್ಕೆ ಒಲ್ಲಾಗಿತ್ತು, ಇವರನ್ನು ಹೆಂಗ ಕೊಲ್ಲಲಿ? ನಮ್ಮ ತಾತ, ನಮ್ಮ ಅಣ್ಣ, ನಮ್ಮ ತಮ್ಮ, ನನಗೆ ಕಾಸ ಕಲಿಸಿದ ಗುರು ಎಲ್ಲರೂ ನಿಂತಾರ, ಅವ್ರನ್ನ ಹೆಂಗ ಕೊಲ್ಲಲಿ ಅಂತ ತಿಳ್ಕೊಂಡು ಬಾಣ ಬತ್ತಳಿಕೆಗಳನ್ನು ಕೆಳಗಿಟ್ಟು ಯುದ್ಧವಲ್ಲ ಅಂತ ನಿಂತಾಗ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತಂದ್ರ ಅವನಿಗೆ ಉಪದೇಶ ಮಾಡಿದ. ಅಲ್ಲಿ ತನಕ ದೋಸ್ತಾಗಿದ್ದ, ಅಲ್ಲಿ ತನಕ ಸಂಬಂಧಿಕನಾಗಿದ್ದ. ಇನ್ನು ಮೇಲೆ ನಾ ಹೇಳ್ತೇನೆ ಕೇಳಪ್ಪ, ನೀನು ನನ್ನ ಶಿಷ್ಯನಾದರ ಮಾತ್ರ ನಿನಗದನ್ನು ಮುಂದಿಂದ ಹೇಳ್ತೇನಂತಂದಾಗ ಅರ್ಜುನ ಹೇಳ್ದ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಗೀತಾದೊಳು, ಹೇ ಅರ್ಜುನ, ಹೇ ಕೃಷ್ಣ ಪರಮಾತ್ಮ, ಇಂದಿನಿಂದ ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನೀನು ನನಗೆ ಗುರುವಾಗಿ ಉಪದೇಶ ಮಾಡುವಂತ ಕೇಳ್ಕೊಂಡಾಗ 2ನೇ ಅಧ್ಯಾಯದಿಂದ ತತ್ವಜ್ಞಾನ ಪ್ರಾರಂಭ ಆಗ್ತದೆ. ಪುಣ್ಯಾತ್ಮರೇ, 2ನೇ ಅಧ್ಯಾಯದಿಂದ ತತ್ವಜ್ಞಾನ ಪ್ರಾರಂಭ ಆಗ್ತದೆ. ಅಲ್ಲಿಂದ ಗುರುವಾಗಿ ತತ್ವಜ್ಞಾನವನ್ನು ಉಪದೇಶ ಮಾಡಿದ. ನೀ ಯಾರು ಅನ್ನುವುದನ್ನು ಉಪದೇಶ ಮಾಡಿದ. ಅವನಿಗೆ ಮೋಹ ನಷ್ಟ ಆಯಿತು, ನಾನು ಯಾರು ಅನ್ನೋದು ಗೊತ್ತಾಯಿತು. ಕೊಲ್ಲವನು ನಾ ಅಲ್ಲ, ಸಾಯಿಸವನು ನಾ ಅಲ್ಲ, ಸಾಯವನು ನಾ ಅಲ್ಲ ಅಂತ ತಿಳ್ಕೊಂಡ ಯುದ್ಧ ಪ್ರಾರಂಭ ಮಾಡಿದ.
ಅಣಕತಕ ಯುದ್ಧವಲ್ಲ ಅಂತ ಕೂತಿದ್ದ. ಆ ರೀತಿಯೊಳಗ ಸದ್ಗುರುವಿನ ದರ್ಶನ ಆಗಬೇಕಾಗಿತ್ತು ಅಂತಂದ್ರೆ ಯೋಗ್ಯವಾಗಿರತಕ್ಕಂಥ ಪಾವಿತ್ರತೆನೂ ಬೇಕು ನಮ್ಮಲ್ಲಿ. ಸದ್ಗುರುವಿನ ಹತ್ತಿರ ಹೋಗಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಹೋಗ್ಬೇಕು ಅನ್ನೋದಕ್ಕೆ ಬಹಳಷ್ಟು ಶಿಷ್ಯ ಆಗಿರತಕ್ಕಂಥವ ಗುರುಗಳ ಲಕ್ಷಣನೂ ಬರೀತಾರೆ, ಶಿಷ್ಯನ ಲಕ್ಷಣನೂ ಬರೀತಾರೆ. ಈಗಿನ ಕಾಲದಲ್ಲಿ ಶಿಷ್ಯರು ಬಹಳ ಮಂದಿ ಅದಾರ, ಗುರುಗಳು ಬಹಳ ಮಂದಿ ಅದಾರ. ಗುರುಗಳಿಗೆ ಮುಕ್ತಿ ಕೊಡಕ್ಕಾಗಂಗಿಲ್ಲ, ಶಿಷ್ಯರಿಗೆ ಸೇವಾ ಮಾಡಕ್ಕಾಗಂಗಿಲ್ಲ. ಯಾಕಂತಂದ್ರ ಈಗಿನ ಕಾಲದೊಳಗ ಬಹಳಷ್ಟು ಸರಳೀಕರಣ ಆಗಿರೋದರಿಂದ ಅಷ್ಟು ಸೇವಾ ಮಾಡ್ಲಿಕ್ಕಾಗೋದಿಲ್ಲ. ಸೇವಾ ಮಾಡ್ಲಿಕ್ಕಾಗಲಿಲ್ಲ ಅಂತಂದ್ರೆ ಜ್ಞಾನವನ್ನ ಕರ್ಮ ನಾಶವನ್ನ ಮಾಡತಕ್ಕಂಥ ಸಾಮರ್ಥ್ಯ ಈಗಿನ ಗುರುಗಳಿಗೂ ಅಷ್ಟು ಸರಳ ಆಗೋದಿಲ್ಲ. ಅದಕ್ಕೆ ಅವರು ಸಂಸ್ಕೃತದಲ್ಲಿ ಬರೀತಾರೆ ಏನಂತಂದ್ರ ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕ. ಮುಂದಿನ ದಿನಮಾನದೊಳಗ ಗುರುಗಳು ಬಹಳ ಮಂದಿ ಸಿಗ್ತಾರಪ್ಪ, ಆದ್ರ ತತ್ವಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳು ಬಹಳಷ್ಟು ಕಡಿಮೆ. ಈಗೆಲ್ಲ ನೀವು ಕೇಳಿರಲ್ಲ, ಗುರುಗಳಿಂದ ಜ್ಞಾನ ಆಗಬೇಕಾಗಿತ್ತು ಅಂತಂದ್ರ ನಮ್ಮ ಮಣಿ ಗುರುಗಳಂತ ನೀವು ಅನ್ಕೊಂಡಿರ್ತಿರ್ಲ. ಮಣಿದೇವ್ರು ಅದಾವಲ್ಲ, ನಿಮ್ಮ ಎಲ್ಲರೂ ಅದಾವಿಲ್ರಿ ಮಣಿದೇವ್ರು. ಒಂದೀಟ್ ಏನಾರ ಕಾಡಕ್ಕೆ ಹೈತಂದ್ರೆ ಹೋಗೇ ಬಿಡ್ತೀರಿ ನೋಡಿ ನೀವು. ಎಲ್ಲಿಗೆ ಯಾರ ತಕ್ಕರ ಹೋಗ್ತೀರ ಅವ್ರು ಫಸ್ಟ್ ಅದನ್ನ ಹೇಳ್ತಾರೆ, ಏನು ಮಣಿದೇವ್ರನ್ನ ಮರ್ತದೇಳು ಹೋಗು, ಆ ಇವತ್ತವನು ಮರ್ತದಿ ನೋಡ್ನಿ, ಆ ಬಂಡಾರದವನು ಮರ್ತದಿ ನೋಡ್ನಿ, ಹೌದಿಲ್ರಿ? ಹೇಳಿದ ಕೂಡಲೇ ನೀವು ಗಡಬಡಿಸಿ ಮಣಿದೇವ್ರಿಗೆ ಹೋಗ್ತೀರಿ. ಹೋಗ್ರಿ ಮತ್ತೆ ಬೇಡ ಅನ್ನಂಗಿಲ್ಲ. ನಾ ಫಸ್ಟ್ ಹೇಳಿ ನಿಮ್ಗೆ ಆ ದೇವ್ರು ಇದ್ದದ್ದು ನಿಮ್ಮ ಸಲಾಗೆ ನಾವು, ಹೌದಿಲ್ರಿ? ಮಣಿದೇವ್ರಿಗೆ ಹೋಗ್ತೀವಿ. ಹಂಗ ಮಣಿ ಗುರುಗಳು ಇರ್ತಾರ ನೋಡ್ರಿ, ಅವರಿಂದ ಜ್ಞಾನ ಆಗೋದಿಲ್ಲ, ಅವರಿಂದ ಮುಕ್ತಿ ಆಗೋದಿಲ್ಲ. ಶಾಲೆಯೊಳಗೆ ಕರೆಸಿರ್ತಕ್ಕಂಥವ್ರು ಗುರುಗಳೇ, ಆದ್ರ ಜ್ಞಾನ ಆಗೋದಿಲ್ಲ ಪಕ್ಕ ತಿಳ್ಕೊರಿ, ಮುಕ್ತರಾಗೋದಿಲ್ಲ ಪಕ್ಕ ತಿಳ್ಕೊರಿ. ಇನ್ನು ಕೆಲವೊಂದಿಷ್ಟು ಮಂದಿ ಜಾತಿ ಜಗತ್ತು ಗುರುಗಳು ಅದಾರ ನಮಗೆ, ಅವರಿಂದನೂ ಜ್ಞಾನ ಆಗೋದಿಲ್ಲ, ಅವರಿಂದನೂ ಮುಕ್ತಿ ಆಗೋದಿಲ್ಲ. ಮುಕ್ತಿ ಆಗಬೇಕಾಗಿತ್ತು ಅಂದ್ರ ಗುರು ಎಂಥವಿರ್ಬೇಕಂದ್ರ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಇಂತಹ ಸದ್ಗುರು ಇರಬೇಕು. ಸದ್ಗುರು ಇರಬೇಕು. ಎಂತವ? ಸಿದ್ಧಾರೂಢರಂತವ ಅಂತ ಹಾಡ್ತಾರೆ ನೋಡಿ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಲ್ಲರೂ ಬರ್ಕೋತಿರ್ತಾರೆ ನೋಡ್ರಿ. ನಾವೆಲ್ಲ ಬಹಳ ಮಂದಿ ಎಲ್ಲರೂ ನಮ್ಮ ಹೆಸರು ಬರ್ಕೊಳ್ಳುವಾಗ ನಾವು ಬರ್ಕೋತೀವಿ ಏನು, ಶ್ರೋತ್ರಿಯ ಬ್ರಹ್ಮನಿಷ್ಠ, ಸದ್ಗುರು ಸಮರ್ಥ, ಆನಂತರ ಶಟಸ್ಥಲ ಬ್ರಹ್ಮನಿಷ್ಠ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಾವು ಬರ್ಕೋತೀವಿ. ಅದರೊಳಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ್ರೆ ಏನು? ಶ್ರೋತ್ರಿಯ ಅಂತಂದ್ರೆ ಏನು? ಸಕಲ ಶಾಸ್ತ್ರ ಪಾರಂಗತನಿರಬೇಕವ, ಶ್ರೋತ್ರಿಯತ್ವ ಇರಬೇಕು. ಯಾರಲ್ಲಿ? ಗುರುವಿನಲ್ಲಿ ಶ್ರೋತ್ರಿಯತ್ವ ಇರಬೇಕು, ಸಕಲ ಶಾಸ್ತ್ರ ಪಾರಂಗತನಿರಬೇಕು. ಮತ್ತು ಶಿಷ್ಯ ಓದ್ಕೊಂಡು ಬಂದು ನನಗೊಂದಿಟ್ಟ ಇಲ್ಲಿ ಸಂಶಯ ಬಂದದ ರೀ ಗುರುಗಳು ಹೇಳ್ರಿ ಅಂತಂದಾಗ, ನಿನಗೆ ಎಲ್ಲಿ ಸಂಶಯ ಬಂದದ, ನನಗೂ ಅಲ್ಲೇ ಬಂದದ ಅಂತಂದ್ರವ. ನನಗೆ ಇಲ್ಲೊಂದಿಟ್ಟ ತಿಳಿವಲ್ತ್ರಿ ಅಂತಂದ್ರ ನಿನಗೆ ಎಲ್ಲಿ ತಿಳಿವಲ್ತ, ನನಗೂ ಅಲ್ಲೇ ತಿಳಿವಲ್ತ ಅಂತಂದ್ರ ಅದಕ್ಕೆ ನಿಜ್ಕೊಂಡ್ರು ಬರೀತಾರೆ ಏನಂತಂದ್ರ ಮರಳಿ ಸಂಶಯ ಅಂಕುರಿಸದಂ ತತ್ವೋಪದೇಶವಂ ಗೈವವನೆ ಶವ್ಯ ಗುರುವಕ್ಕೂ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದೊದವಿ ಬೋಧಿಪನೆ ಸದ್ಗುರುವಕ್ಕೂ. ಕರುಣ ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನಗಳಿರಲವನೆ ಶವ್ಯ ಗುರುವಕ್ಕೂ. ಗುರು ಹಿಂಗಿರುವಕ್ಕು, ಗುರು ಹಿಂಗಿರುವಕ್ಕು. ಶಿಷ್ಯನಿಗೆ ಬಂದಿರತಕ್ಕಂಥ ಸಂಶಯನ್ನ ನಿವಾರಣೆ ಮಾಡತಕ್ಕಂಥದ್ದು. ಒಂದೀಟ ನೀವು ವಿಚಾರ ಸಾಗರವನ್ನು ನೋಡಿದ್ರೆ ಗೊತ್ತಾಗ್ತದ. ಅಲ್ಲಿ ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ, ಕೊನೆಗೆ ತರ್ಕದೃಷ್ಟಿ ಬಂದು ಗುರುವಿನ ಕಳ್ಳೆ ಮಳ್ಳೆ ಆಡಿಸ್ತಾನ್ರಿ ಅವ. ಅಲ್ಲಿ ಬರೀತಾರೆ ಸಾಧು ನಿಶ್ಚಲ್ ದಾಸಾಜಿ ಅವರು. ಹ್ಯಾಂಕಂದ್ರ ತರ್ಕದೃಷ್ಟಿ ಜಗತ್ತಿನ ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡು ಬಂದು ಕುಂಡಿರ್ತಾನವ. ಗುರುಗಳು ಏನಾರ ಹೇಳಕ್ ಹೋದ್ರ ತರ್ಕದಿಂದ ಅದನ್ನು ಖಂಡನೆ ಮಾಡ್ತಿರ್ತಾನೆ. ಯಾರು? ಶಿಷ್ಯ. ಅವನಿಗೆ ಯೋಗ್ಯವಾಗಿರತಕ್ಕಂಥ ತತ್ವಜ್ಞಾನವನ್ನು ಮಾಡಿಸ್ಬೇಕಲ್ಲ, ಅದನ್ನು ಮೀರಿ ಅಂದ್ರೆ ಅವನಕ್ಕಿಂತ ಹೆಚ್ಚು ಓದಿರ್ಬೇಕಲ್ಲ ಇವ, ಅವನಕ್ಕಿಂತ ಹೆಚ್ಚು ಶ್ರೋತ್ರಿಯತ್ವ ಇರಬೇಕಲ್ಲ, ಅಂಥವರಿಗೆ ಗುರು ಅಂತಾರೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ರಾತ್ರಿ 12ದಾಗ ಎಬ್ಬಿಸಿದ್ರು
ಅವನಲ್ಲಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಮಾತ್ರ ಇರಬೇಕು. ಇವ್ರು ನಮ್ಮವರು ಅನ್ನೋ ಭಾವನೆ ಇರಬಾರದು, ಇವ್ರು ಅವ್ರ ಪೈಕಿ ಅನ್ನೋ ಭಾವನೆ ಇರಬಾರದು. ಅವನಲ್ಲಿ ಏನಂತಂದ್ರ ಇಡೀ ಜಗತ್ತಿನಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಎಲ್ಲ ಒಂದೇ ಸಮಾನ ಕಾಣಬೇಕು, ಎಲ್ಲ ಒಂದೇ ಸಮಾನ ಕಾಣಬೇಕು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುಣಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಇಂಥವನಿಗೆ ಗುರು ಅಂತಾರ. ನಾಯಿಯಲ್ಲಿಯೂ ದೇವರಿಗೆ ಕಾಣಬೇಕು, ಆನೆಯಲ್ಲಿಯೂ ದೇವರಿಗೆ ಕಾಣಬೇಕು, ಚಾಂಡಾಲನಲ್ಲಿಯೂ ದೇವರನ್ನ ಕಾಣಬೇಕು, ಪಂಡಿತನಲ್ಲಿಯೂ ದೇವರನ್ನ ಕಾಣಬೇಕು. ಜಗತ್ತಿನ ಎಲ್ಲದರಲ್ಲಿಯೂ ಭಗವಂತನ ದರ್ಶನ ಆಗ್ಬೇಕು ಅವನಿಗೆ. ನಾನು ಜತ್ತದೊಳಗೆ ಪ್ರವಚನಕ್ಕಿದ್ದಾಗ ಮಲ್ಲಪ್ಪ ಮೊಗಲಿ ಅಂತ ತಿಳ್ಕೊಂಡ ನಮ್ಮ ಸೇವಾ ಮಾಡಕ್ಕಿದ್ರು. ಅವ್ರ ಅಪ್ಪಂದ ಫೋಟೋ ಹಾಕಿದ್ದ, ಇವ್ರು ಯಾರು ಅಂತ ಕೇಳಿದ್ರ ಅವ್ ಮತ್ತೊಂದು ಫೋಟೋ ತಂದು ಕೊಟ್ಟ. ಫೋಟೋ ಹೊಡೆದಿದ್ರು ಅವರು. ಏನಂತಂದ್ರ 9 ನಾಯಿ ಅವನ್ ತಾಟ್ನ್ಯಾಗ ಊಟ ಮಾಡ್ತಿದ್ದು, ಸುಮ್ಮ ತಿಂತಿದ್ದವ. ಇದು ನಡೆದ ಘಟನೆ. ಇಲ್ಲೇ ಜತ್ತದ್ರೊಳಗ ಒಬ್ಬ ಗುರುಸಿದ್ದಪ್ಪ ಮೊಗಲಿ ಅಂತ ತಿಳ್ಕೊಂಡ ಅವ್ರ ಅಪ್ಪಂದು ಫೋಟೋ ತಂದು ತೋರಿಸಿದವ. ಹಿಂಗಿತ್ತದು. ಫೋಟೋ ಹೊಡೆದಿದ್ರು. 9 ನಾಯಿಗಳು ಅವನ ತಾಟಿನ ಸುತ್ತ ತಿನ್ನಾಗತ್ತಾವ. ಅವನು ಅದ್ರಾಗ ಊಟ ಮಾಡ್ತಾನೆ. ಅವ್ರ ಮಕ್ಕಳು ಬಂದ ಅಪ್ಪಗ ಅವತರನ್ನೆಲ್ಲ ಹೊಡೆದ್ರ ಅವ ಅಂತಿದ್ದಂತೆ, ಏ ಮೂರ್ಖರ್ಯ, ಅಲ್ಲಿ ಪರಮಾತ್ಮ ಅದನ್ರು, ಅವನು ಪರಮಾತ್ಮ, ಅವನು ಪರಮಾತ್ಮ ಅಂತ ತಿಳ್ಕೊಂಡ ಯಾವ ಪ್ರಾಣಿಗೂ ನೋವು ಮಾಡ್ತಿದ್ದಿಲ್ಲಂತ. ಇದು ಸಮತ್ವ ದರ್ಶನ. ಯೋಗಂ ಸಮತ್ವ ಮುಚ್ಚತೆ ಶಾಸ್ತ್ರದೊಳಗೆ ಬರೀತಾರೆ. ಅದಕ್ಕನ ಪರಮಾತ್ಮನಕ್ಕಿಂತಲೂ ಗುರು ದೊಡ್ಡವ ಅಂತ ಹೇಳ್ತಾರ. ಮೊನ್ನೆ ಯಾರೋ ಒಬ್ರು ಹೇಳಿದ್ರು ನೋಡ್ರಿ, ಒಂದು ಸಾರಿ ಪರಮಾತ್ಮ ನಿಮಗೇನಾದ್ರೂ ಶಾಪ ಕೊಟ್ರ, ನಿಮಗೇನಾದ್ರೂ ಮುನಿದ್ರ, ಗುರು ಏನ್ ಮಾಡ್ತಾನಂದ್ರ ಅದರಿಂದ ಪಾರ ಮಾಡ್ತಾನ. ಆದ್ರೆ ಒಂದ್ಸಾರಿ ಸದ್ಗುರು ಮುನಿದ ಅಂತಂದ್ರ ನಿಮ್ ಎಲ್ಲೂ ಪಾರಾಗಕ್ಕೆ ದಾರಿನೇ ಇಲ್ಲಂತ. ಹರ ಮುನಿದರೆ ಗುರು ಕಾಯುವನು. ಪರಮಾತ್ಮ ನಮ್ಮ ಮೇಲೆ ಸಿಟ್ಟಾದ್ರೆ ನಡೀತದ, ಆದ್ರೆ ಗುರು ಮಾತ್ರ ಸಿಟ್ಟಾಗಿರಬಾರ್ದು. ಆ ರೀತಿಯೊಳಗೇನಪ್ಪ ಅಂತಂದ್ರ ಗುರು ಅಣ್ಣವ ದೊಡ್ಡವದಾನ. ಆದ್ದರಿಂದ ಎಲ್ಲರೂ ದೀಕ್ಷೆಯನ್ನು ತಗೋಬೇಕು. ಕೆಲವೊಬ್ರು ಅಂತಿರ್ತೀರಿ ನೋಡ್ರಿ, ಏನು ಮಕ್ಕಳಿಲ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂತ ಅಂತಿರಿಲ್ರಿ. ಇದು ವಾಡಿಕೆ ಐತಲ್ಲ, ಕೆಲವೊಂದ್ ಕಡೆ ಅಂತಿರ್ತಾರೆ. ಅದಕ್ಕಂತಿನ ಏನು ಮಕ್ಕಳಾಗಲಾರ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂತ. ಮತ್ತು ಮಕ್ಕಳಾಗಲಾರ್ದವ್ರಿಗೆ ಮೋಕ್ಷ ಆಗಂಗಿಲ್ಲ ಅಂದ್ರ ಮಕ್ಕಳ ಆದವ್ರಿಗೆ ಎಲ್ಲರಿಗೂ ಮೋಕ್ಷ ಆಗತ್ತನಂಗಾರ? ಮಕ್ಕಳ ಆದವ್ರೆಲ್ಲರೂ ಮುಕ್ತರನಂಗಾರ? ಇಲ್ಲ, ಅದು ತಪ್ಪದ ಮಾತು. ಯಾಕಂದ್ರ ಶಬ್ದಗಳು ಅಪಭ್ರಂಶ ಇರ್ತಾವೆ, ನಿಮ್ಗೆ ಗೊತ್ತಾಗಂಗಿಲ್ಲ. ಈಗ ನೀವು ಉದಾಹರಣೆ, ಗಣಪತಿ ಕಳಿಸುವಾಗ ಹುಡುಗರು ಒಂದು ಮಾತು ಅಂತಿರ್ತಾರೆ ನೋಡ್ರಿ. ಏನಂತಾರ? ಗಣಪತಿ ಗಣಪತಿ ಮೋರಯ. ಮುಂದ ನಮ್ ಸರ್ ಹೇಳಿದ್ರು ನೋಡ್ರಿ, ಪುಂಡಿಪಲ್ಲಿ ಸೋರಯ ಅಂತ. ಏನ್ ನಾನು 10 ವರ್ಷ ಅಭ್ಯಾಸ ಮಾಡಿ ಇದ್ರದ್ದು ನನಗೆ ಅರ್ಥ ಗೊತ್ತಾಗಲಿಲ್ಲ. ಪುಂಡಿಪಲ್ಲಿ ಸೋರಯ್ಯ ಏನಿದು? ಗಣಪತಿಗೆ ಪುಂಡಿಪಲ್ಲಿಗೆ ಏನ್ ಸಂಬಂಧ? ಪುಂಡಿಪಲ್ಲಿ ಸೋರಯ್ಯ ಯಾಕ? ಸಬಸಿ ಪಲ್ಲಿ ಸೋರಯ್ಯ ನಡೆಯಂಗಿಲ್ಲೇನು? ಮೆತ್ತಿಪಲ್ಲಿ ಸೋರಯ್ಯ ನಡೆಯಂಗಿಲ್ಲೇನು? ಪುಂಡಿಪಲ್ಲಿನ ಯಾಕ? ಅದು ಪುಂಡಿಪಲ್ಲಿ ಅಲ್ರಿ. ಗಣಪತಿ ಅಂತಂದ್ರ ಬಹಳ ದೊಡ್ಡ ವಿದ್ವಾಂಸ. ಪ್ರತಿಯೊಂದು ಕಾರ್ಯದ ಮಂಗಲದೊಳಗ ಫಸ್ಟ್ ಪೂಜಾ ಯಾರ್ದು ಮಾಡ್ತಾರಂದ್ರ ಗಣಪತಿ ಪೂಜಾ ಮಾಡ್ತಾರ. ಯಾಕಂತಂದ್ರ ಜಗತ್ತಿನೊಳಗ ಅವನಂತ ಪಂಡಿತನೇ ಯಾರು ಇಲ್ಲ. ಗಣಪತಿ ರಾಮಾಯಣವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ. ಗಣಪತಿ ಎಲ್ಲವನ್ನು ಬರೆದಿರ್ತಕ್ಕಂಥವ. ಅವನಂತ ವಿದ್ವಾಂಸನೇ ಯಾರು ಇಲ್ಲ, ಅವನಂತ ಪಂಡಿತನೇ ಯಾರು ಇಲ್ಲ. ಆದ್ದರಿಂದ ಅವ ದೊಡ್ಡ ಪಂಡಿತ. ಅಷ್ಟೇ ಅಲ್ಲ, ಪಂಡಿತರಲ್ಲಿ ಶೂರ ಅಂತವ. ಪಂಡಿತರಲ್ಲಿ ಶೂರ. ಗಣಪತಿ ಗಣಪತಿ ಮೋರಯ, ಪಂಡಿತರಲ್ಲಿ ಶೂರಯವ. ಅದು ನಿಮ್ಮ ಕೈಯಾಗ ಸಿಕ್ಕ? ಪುಂಡಿ ಪಲ್ಲಿ ಶೌರಯ್ಯ. ಇಂತೊಡೆ ದಿವಸಕ್ಕೆ ಮೆತ್ತಿ ಪಲ್ಲಿನೂ ಆಗ್ಬೋದು, ಸಬಸಿ ಪಲ್ಲಿನೂ ಆಗ್ಬೋದು. ಹೌದಿಲ್ರಿ? ಹಂಗಿಲ್ಲ. ಅದೇನಂತಂದ್ರ ಪುಂಡಿಪಲ್ಲಿ ಶೂರಯ್ಯ ಅಲ್ಲ, ಪಂಡಿತರಲ್ಲಿಯೂ ಶೂರಯ್ಯ. ಆ ರೀತಿಯೊಳಗೇನಪ್ಪ ಅಂತಂದ್ರ ಗುರುವಿನಲ್ಲಿ ಎಂತಹ ಶ್ರದ್ಧೆ ಇರಬೇಕು ಅಂತಂದ್ರ, ಗುರುವಿನಲ್ಲಿ ಎಂತಹ ಶ್ರದ್ಧೆ ಇರಬೇಕಂತಂದ್ರ, ನಾ ಯಾವುದೋ ಒಂದು ಅಪಭ್ರಂಶ ಶಬ್ದದ ಬಗ್ಗೆ ಹೇಳಾಕತ್ತಿದ್ ನಾನು. ಯಾವುದ್ರಿ ಅದು ಸರ? ಮಕ್ಕಳಿಲ್ಲದವರಿಗೆ ಮೋಕ್ಷ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತಿರ್ತಾರಲ್ಲ. ಮಕ್ಕಳಿಲ್ಲದವರಿಗೆ ಮೋಕ್ಷ ಆಗಂಗಿಲ್ಲ ಅಂತಂದ್ರೆ ಮಕ್ಕಳಾದವ್ರಿಗೆ ಎಲ್ಲರೂ ಮೋಕ್ಷ ನೀವು ಇಲ್ಲ. ಮಕ್ಕಳಿಲ್ಲದ ಆ ಶಬ್ದನೂ ಬರೋಬರಿ. ಅದು ಮಕ್ಕಳಾಗದವರಿಗೆ ಮೋಕ್ಷ ಆಗಂಗಿಲ್ಲ ಅಂತಂದ್ರೆ ಏನು? ನೀವು ಗುರುವಿನ ಮಕ್ಕಳಾಗಲಿಲ್ಲ ಅಂದ್ರೆ ನಿಮಗೆ ಮೋಕ್ಷ ಆಗಂಗಿಲ್ಲ. ನಿಮಗೆ ಮಕ್ಕಳಾಗೋದಲ್ಲ.
ನೀವು ಗುರುವಿನ ಮಕ್ಕಳಾಗಲಿಲ್ಲ ಅಂದ್ರೆ ನಿಮಗೆ ಮೋಕ್ಷ ಆಗಂಗಿಲ್ಲ. ಇದು ಪಕ್ಕ ತಿಳ್ಕೊಂಡ್ರಿ. ಅಷ್ಟ ನಮ್ಮ ಮೌಗಳು ಏನಂತಾರು, ಮಕ್ಕಳಾಗಲಿಲ್ಲ ಅಂದ್ರೆ ಮೋಕ್ಷ ಆಗಂಗಿಲ್ಲತ್ತಪ್ಪ, ಅದಕ್ಕೆ ಯಾವ್ದಾರ ಗಿಡ ಸುತ್ತ ನಡ್ರಿ, ಯಾವ್ದಾರ ದವಾಖಾನಿಗೆ ಹೋಗು ನಡ್ರಿ, ಯಾವ ಸ್ವಾಮಿಗಳ ತಕ್ಕರ ಔಷಧ ತಗೊಂಬರು ನಡ್ರಿ ಅಂತೀರಿ ನೀವು. ಮಕ್ಕಳ ಆದವ್ರಿಗೆ ಮೋಕ್ಷ ಅಂತ ಅಲ್ರಿ ಅವ. ಮಕ್ಕಳ